ರಾತ್ರಿಯ ಸಮಯ ಇಡೀ ಊರೆಲ್ಲ ಸ್ತಬ್ಧವಾಗಿತ್ತು. ಹವಾಮಾನ ಥಂಡಿಯಾಗಿತ್ತು. ಕಿಟಕಿಯು ಮುಚ್ಚಿತ್ತು. ಮತ್ತೆ ಗಾಳಿಯಲ್ಲಿ ಒಂದು ವಿಚಿತ್ರವಾದ ಶಬ್ದವು ಕೇಳಿಸ್ತಿತ್ತು. ರಿಯಾ ಅವಳ ಮಂಚದ ಮೇಲೆ ಒಳ್ಳೆ ನಿದ್ದೆಯಲ್ಲಿದ್ದಳು. ಆಗ ಅಚಾನಕವಾಗಿ ಅವಳ ಕಿವಿಯಲ್ಲಿ ಯಾರೋ ನಗುತ್ತಿರೋ ಶಬ್ದ ಕೇಳಿಸ್ತು. ಆ ಶಬ್ದ ಹೇಗಿತ್ತಂದ್ರೆ ಯಾವುದೋ ಹಳೆಯದಾದ ಪಾಳು ಬಿದ್ದ ಮನೆಯಿಂದ ಶಬ್ದವು ಕೇಳಿಸ್ತಿದ್ದ ಹಾಗೆ. ರಿಯಾ ತಕ್ಷಣ ನಿದ್ದೆಯಿಂದ ಎದ್ದು ಕೂತ್ಲು. ಕೇಳಿಸ್ತಿದ್ದ ನಗು ಅಲ್ಲೇ ನಿಂತೋಯ್ತು. ಆದ್ರೆ ಅವಳ ಹೃದಯವು ಜೋರಾಗಿ ಬಡ್ಕೊಳ್ತಾ ಇತ್ತು. ಅವಳು ನಿಧಾನವಾಗಿ ಉಸಿರಾಡಿದ್ಲು. ಈ ನಗು ನನ್ಗೇನೋ ಗೊತ್ತಿರೋ ಹಾಗೆ ಅಂತ ಯಾಕನ್ನಿಸ್ತು? ವಿಚಿತ್ರ ಅಂತ ಅವಳಿಗನ್ನಿಸ್ತು. ಅಚಾನಕವಾಗಿ ಬಾತ್ರೂಮ್ ಇಂದ ನೀರ್ ಸೋರ್ತಾ ಇದ್ದ ಶಬ್ದ ಕೇಳಿಸ್ತು. ಶಬ್ದವು ಹೀಗೆ ಜೋರಾಗ್ತಾ ಹೋಯಿತು. ಯಾವುದೋ ಹಳೆ ರೂಮಿಂದ ಬರೋ ಹಾಗಿತ್ತು ಶಬ್ದ. ಅವಳು ಮಂಚದಿಂದ ಕೆಳಗಿಳಿದ್ಲು. ನೆಲ ಹಿಮದಷ್ಟು ಥಂಡಿ ಇತ್ತು. ಆ ಬಾಗಿಲು ಸಂದಿಯಿಂದ ಯಾವುದೋ ನೀಲಿ ಕಲರ್ ಲೈಟ್ ಕಾಣಿಸ್ತಾ ಇತ್ತು. ರಿಯಾ ನಿಧಾನವಾಗಿ ಬಾತ್ರೂಮ್ ಕಡೆಗೆ ನಡ್ಕೊಂಡು ಹೋದ್ಲು. ರಿಯಾಳ ಕಣ್ಣುಗಳು ಆ ಕನ್ನಡಿ ಕಡೆಗೆ ಹೋದಾಗ ಅವಳು ನಡುಗೋದ್ಲು. ಕನ್ನಡಿನಲ್ಲಿ ಒಂದು ಹುಡುಗ ಇದ್ದ. ಅವನ ಮುಖದಲ್ಲಿ ಒಂದು ಭಯಾನಕವಾದ ನಗು ಕಾಣಿಸ್ತಿತ್ತು. ಆದ್ರೆ ಆ ನಗು ತುಂಬಾ ಭಯಭೀತವಾಗಿ ಯಾವುದೋ ಸತ್ತ ಹೆಣದ ಹಾಗೆ ಕಾಣಿಸ್ತಿತ್ತು. ಕಬೀರ್! ಕನ್ನಡಿಲಿ ಕಾಣಿಸ್ತಿದ್ದ ಹುಡುಗನ ನಗು ಅಚಾನಕವಾಗಿ ನಿಂತೋಯ್ತು. ಅವನ ಕಣ್ಣುಗಳು ದೊಡ್ಡದಾದವು. ಗಾಢ, ದಟ್ಟ ಹಾಗೂ ಕಪ್ಪಾಗ್ತಾ ಹೋಯಿತು. ಅವನ ಧ್ವನಿಯು ಬೂದಿ ಮುಚ್ಚಿರೋ ಕೆಂಡದಂತೆ ಕೇಳಿಸ್ತಿತ್ತು. ಅವನನ್ನ ಕರೀತಾ ಇದ್ದಾನೆ ರಿಯಾ. ರಿಯಾಳ ಉಸಿರಾಟ ಜೋರಾಗ್ತಾ ಹೋಯ್ತು. ಸಡನ್ ಆಗಿ ಬಾತ್ ಟಬ್ ಕಂಪಿಸ್ತಾ ಹೋಯ್ತು. ನೀರು ಅದಕ್ಕಷ್ಟೇ ಬರಕ್ ಶುರು ಆಗೋಯ್ತು. ರಿಯಾ ಹಿಂದಿಂದಕ್ಕೆ ಹೋಗ್ತಾ ಇದ್ಲು. ಆದ್ರೆ ಬಾಗ್ಲು ಅದಕ್ಕಷ್ಟೇ ಅದು ಮುಚ್ಕೊಂಡ್ಬಿಡ್ತು. ಕನ್ನಡಿ ಒಡೆದೋಯ್ತು. ಬಾತ್ ಟಬ್ ನಲ್ಲಿ ನೀರು ಪೂರ್ತಿಯಾಗಿ ತುಂಬೋಯ್ತು. ನೀರೆಲ್ಲ ನೆಲದ ಮೇಲೆ ಹರಿಯಕ್ ಶುರು ಆಯ್ತು. ಆ ನೀರಲ್ಲಿ ಏನೋ ಒಂದು ವಿಚಿತ್ರ ಆಯ್ತು. ಮತ್ತೆ ಅದ್ರೊಳಗಿಂದ ಒಂದು ಕೈ ಹೊರಗ್ ಬಂತು. ಇದ್ದಕ್ಕಿದ್ದಂತೆ ಆ ಕೈ ರಿಯಾಳ ಹತ್ರ ಹೋಗೋಕ್ ಶುರು ಆಯ್ತು. ರಿಯಾ ಕಿರ್ಚಕ್ ಶುರು ಮಾಡಿದ್ಲು. ಕತ್ಲು ಇಡೀ ರೂಮ್ ಎಲ್ಲ ಆವರಿಸ್ಕೊಂಡ್ಬಿಡ್ತು. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಎಲ್ಲವೂ ಶಾಂತವಾಯ್ತು. ರಿಯಾ ಕಣ್ಬಿಟ್ಟು ನೋಡಿದ್ಲು. ಸೂರ್ಯನ ಕಿರಣಗಳು ಕಿಟಕಿ ಒಳಗಡೆಯಿಂದ ಬರ್ತಾ ಇದ್ವು. ಅದು ಅವಳ ಮಂಚದ ಮೇಲೆ ಇತ್ತು. ಆದರೆ ಅವಳ ಉಸಿರಾಟ ಮಾತ್ರ ಈಗಲೂ ಜೋರಾಗಿತ್ತು. ಬೆಳಗಿನ ಸಮಯ 9 ಗಂಟೆ ಆಗಿತ್ತು. ರಿಯಾ ಅವಳ ತಲೆ ಮೇಲೆ ಕೈ ಇಟ್ಲು. ಅವಳ ಕೈಗಳು ಈಗಲೂ ಕೂಡ ತಣ್ಣಗಿದ್ವು. ಅಯ್ಯೋ ದೇವ್ರೆ, ಅದ್ ಕನ್ಸಾಗಿತ್ತು. ಆದ್ರೆ ಯಾಕಿಷ್ಟು ಕೆಟ್ಟದಾಗಿತ್ತು? ಅಚಾನಕವಾಗಿ ಬಾಗಿಲು ತೆಕ್ಕೊಳ್ತು. ಅವಳ ಪತಿ ಆರ್ಯನ್ ಒಳಗಡೆ ಬಂದ. ಏನಾಯ್ತು ರಿಯಾ? ನಿನ್ ಮುಖದಲ್ಲಿ ಯಾಕೆ ಅಷ್ಟೊಂದು ಭಯ ಇದೆ? ಯಾವ್ದಾದ್ರು ಕೆಟ್ಟ ಕನ್ಸ್ ಬಿತ್ತಾ? ರಿಯಾ ಅವನ್ನ ನೋಡ್ತಾ ಇದ್ಲು. ಆದ್ರೆ ಅವಳ ಕಣ್ಣಲ್ಲಿ ತುಂಬಾ ಭಯ ಇತ್ತು. ಅವಳು ನಿಧಾನವಾಗಿ ಎಲ್ಲವನ್ನು ವಿವರಿಸಿದ್ಲು. ಆ ನಗು, ಬಾತ್ರೂಮ್, ಕನ್ನಡಿ ಮತ್ತೆ ಕಬೀರ್. ಆರ್ಯನ್ ಸ್ವಲ್ಪ ಹೊತ್ತು ಸುಮ್ನಿದ್ದ. ಆಮೇಲೆ ಮಾತಾಡ್ದ. ರಿಯಾ, ಅದೊಂದು ಬರೀ ಕನ್ಸಲ್ವಾ? ನಿನಗ್ ನೆನಪಿದೆಯಲ್ವಾ 10 ವರ್ಷದಿಂದ ಕಸೋಲಿ ಘಾಟಲ್ಲಿ ಏನಾಗಿತ್ತು ಅಂತ? ಎಷ್ಟು ಮಕ್ಳು ಕಾಣೆ ಆಗಿದ್ರು ಅಂತ? ಅಲ್ಲೆಲ್ಲ ಎಲ್ರೂ ಏನ್ ಹೇಳ್ತಾ ಇದ್ರು ಅಂತ ಗೊತ್ತಾ? ಜೋಕರ್, ಆಸೂರ್. ಜನರು ಹೇಳ್ತಾ ಇದ್ರು ಅವನು 18 ವರ್ಷದ ಹಿಂದೆ ರಹಸ್ಯಮಯ ಪರಿಸ್ಥಿತಿಯಲ್ಲಿ ಮಾಯ ಆಗಿದ್ದ ಅಂತ. ನನಗೀಗ್ಲೂ ಅನ್ಸುತ್ತೆ ಅವನೊಬ್ಬ ಸೀರಿಯಲ್ ಕಿಲ್ಲರ್ ಅಂತ. ಆದ್ರೆ ಆರ್ಯನ್, ನಾನು ಕಣ್ಣಾರೆ ಇದನ್ನ ನೋಡಿದ್ದೀನಿ. ಕಬೀರ್ಗೆ ಯಾರೋ ಒಬ್ಬ ಜೋಕರ್ ಟಾಫಿ ಕೊಟ್ಟಿದ್ದ. ಮತ್ತೆ ಅದಾದ ನಂತರ ಕಬೀರ್ ಯಾವತ್ತೂ ಸಿಗಲೇ ಇಲ್ಲ. ಮತ್ತೆ ಅವತ್ತು ಅವ್ನ್ ಮಾಯ ಆಗಿದ್ದಿನ ನಮ್ಮ ಅಮ್ಮ ಅಪ್ಪ ಭಯದಿಂದ ನಡುಗಿ ಹೋಗಿದ್ರು. ಅವತ್ ರಾತ್ರಿನೇ ಅವರು ಊರ್ ಬಿಟ್ಟು ಹೊರಟು ಹೋದ್ರು. ಹೇಳ್ತಾರೆ ಆ ಜೋಕರ್ ರಹಸ್ಯಮಯ ಪರಿಸ್ಥಿತಿಯಲ್ಲಿ ಅವನು ಮಾಯ ಆದ ಅಂತ. ನಿನಗ್ ಗೊತ್ತಲ್ವಾ? ನನ್ಗೆ ಈಗ್ಲೂ ಅನ್ಸುತ್ತೆ ಅವನೊಬ್ಬ ಒಂಥರ ಮೆಂಟಲ್ ಅಂತ, ಒಂಥರ ದೊಡ್ಡ ಹುಚ್ಚ. ರಿಯಾಳ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ತು. ಆ ಬಾತ್ ಟಬ್ಬಿಂದ ಬಂದ ಆ ಕೈ ಕತ್ತಿಸ್ಕೋದು ಎಲ್ಲವೂ ಮರಳಿ ಬಂದ ಹಾಗೆ ಅನ್ನಿಸ್ತಿತ್ತು. ಯಾವಾಗ ಮಕ್ಕಳೆಲ್ಲ ಆಟಾಡ್ತಿದ್ರು, ರಿಯಾ ಮಂಚದ ಮೇಲೆ ಕೂತ್ಕೊಂಡು ಒಂದು ಹಳೆಯದಾದ ಫೋಟೋವನ್ನು ನೋಡೋಕ್ ಶುರು ಮಾಡಿದ್ಲು. ಅದರಲ್ಲಿ 3 ಮಕ್ಕಳು ನಗ್ತಾ ಇದ್ರು. ಹಿಂದ್ಗಡೆ ಬೋರ್ಡ್ ಅಲ್ಲಿ ಬರ್ದಿತ್ತು, ಲಾಫಿಂಗ್ ಸರ್ಕಸ್ ಕಸೋಲಿ 10 years ago. ಅವತ್ತಿಂದ ನಾವಿಬ್ರು ಪ್ರತಿ ವರ್ಷವೂ ಕಸೋಲಿಗೆ ಹೋಗ್ತಾ ಇದೀವಿ. ಕಬೀರಿನ ಜ್ಞಾಪಕವಾಗಿ. ಅವನು, ನಾವಿಬ್ರು ಎಲ್ಲ ಎಷ್ಟ್ ಚೆನ್ನಾಗಿ ಆಡ್ತಿದ್ವಿ ಅಲ್ಲ. ನಮ್ದೇ ತಪ್ಪನ್ಸತ್ತೆ, ಅವನೊಬ್ನನ್ನೇ ಬಿಡಬಾರ್ದಾಗಿತ್ತು ನಾವು. ಹಾಗಾಗಿ ನಾನು ಪ್ರತಿ ವರ್ಷ ಹೋಗ್ತಾ ಇರೋದು. ಅವನೇನಾದ್ರೂ ನಮ್ಗೋಸ್ಕರ ಕಾಯ್ತಾ ಇದ್ದಾನಾ ಅಂತ. ನಾನ್ ಕಸೋಲಿಗೆ ಹೋಗ್ಬೇಕು. ಸ್ವಲ್ಪ ಹೊತ್ತಿನ ನಂತರ ಗಾಡಿ ಬೆಟ್ಟದ ಮೇಲೆ ಹೋಗ್ತಾ ಇತ್ತು. ಇಡೀ ರಸ್ತೆಯ ಸುತ್ತಲೂ ಸಮುದ್ರವು ಆವರಿಸ್ಕೊಂಡಿತ್ತು. ಮೋಡಗಳ ಶಬ್ದವು ಏನೋ ಹಳೆಯ ಕಥೆಗಳು ಹೇಳುವಂತೆ ಅನ್ನಿಸ್ತಿತ್ತು. ಆರ್ಯನ್ ಡ್ರೈವ್ ಮಾಡ್ತಾ ಇದ್ದ. ಮತ್ತೆ ರಿಯಾ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ಲು. ಪ್ರಿಯಾ, ನೀನ್ ಆ ಕನ್ಸನ್ನ ತುಂಬಾ ಗಂಭೀರವಾಗಿ ತಗೊಂಡಿದ್ಯಾ ಕಣೆ. ಇಲ್ಲ ಆರ್ಯನ್, ಅದು ಕನಸಾಗಿರ್ಲಿಲ್ಲ. ನಾನು ನಿನ್ನೆ ಕನ್ಸಲ್ಲಿ ಕಬೀರ್ನ ನೋಡ್ದೆ. ಅವ್ನ್ ಹೇಳ್ದ ಅವ್ನ್ ನಮ್ಗೋಸ್ಕರ ಕಾಯ್ತಾ ಇದ್ದಾನೆ ಅಂತ. ಏನಾದ್ರೂ ಅವನು ಇವಾಗ್ಲೂ ಬದುಕಿರ್ಬೋದಾ ಹೇಗೆ? ಆರ್ಯನ್ ನಗಕ್ ಶುರು ಮಾಡ್ದ. ಆದ್ರೆ ಅವನ ನಗುನಲ್ಲಿ ಯಾವುದೇ ವಿಶ್ವಾಸ ಕಾಣಿಸ್ಲಿಲ್ಲ. ಅವ್ನು ನಿಜವಾಗ್ಲೂ ಬದುಕಿದಿದ್ರೆ
ಇಷ್ಟೊತ್ತಿಗೆ ಯಾರಾದ್ರೂ ಅವನ್ನ ನೋಡಿರ್ತಿದ್ರು ಅಲ್ವಾ, ಹೇಳು ನೀನೆ. ಕಬೀರ್ ತರನೇ ಇನ್ನೂ ಒಂದಷ್ಟು ಜನ ಮಕ್ಕಳು ಕಾಣೆ ಆಗ್ತಿದ್ರು ಕಣೆ. ನೀನು ಮರ್ತು ಬಿಟ್ಟಿದ್ಯಾ ಅನ್ಸುತ್ತೆ ಆರ್ಯನ್. ಕಸೋಲಿಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆ ಜೋಕರ್ ಪ್ರತಿ 10 ವರ್ಷಕ್ಕೆ ವಾಪಸ್ ಬರ್ತಾ ಇದ್ದಾನೆ ಅಂತ. ಮತ್ತೆ ಕಬೀರ್ ಮಾಯವಾಗಿ 10 ವರ್ಷಗಳಾಗ್ತಾ ಬಂತು. ಆರ್ಯನ್ನ ಮುಖ ಒಂಥರ ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಹೋಯ್ತು. ಗಾಡಿ ಈಗ ನಿಧಾನವಾಗಿ ಹೋಗಲು ಪ್ರಾರಂಭಿಸಿತು. ಹೊರಗಡೆ ರಸ್ತೆನಲ್ಲಿ ಒಂದು ಕಿತ್ತೋಗಿರೋ ಬೋರ್ಡ್ ಕಾಣಿಸ್ತು. ವೆಲ್ಕಮ್ ಟು ಕಸೋಲಿ, ದ ಲಾಫಿಂಗ್ ಗ್ರೌಂಡ್. ಗಾಳಿಯಲ್ಲಿ ತಿರುಗಿಯ ಹಳೆಯದಾದ ನಗು ತೇಲಾಡ್ತಾ ಇತ್ತು. ಹೋಟೆಲ್ನ ರಸ್ತೆಯಲ್ಲಿ ರಾತ್ರಿಯ ಸಮಯದಲ್ಲಿ ಗಾಳಿಯು ತುಂಬಾ ಥಂಡಿಯಿಂದ ಬೀಸ್ತಾ ಇತ್ತು. ಎಲ್ಲ ಕಿಟಕಿಯ ಬಾಗಿಲುಗಳು ಚಳಿಯಿಂದ ಮುಚ್ಚಿಕೊಂಡು ಹಾಯಾಗಿ ಮಲಗಿರೋ ಹಾಗೆ ಕಾಣಿಸ್ತಿತ್ತು. ರಿಯಾ ಅವಳ ಮಂಚದ ಮೇಲೆ ಒಂದು ಮೊಬೈಲ್ನ ಹಿಡ್ಕೊಂಡು ಏನೋ ನೋಡ್ತಾ ಕೂತಿದ್ಲು. ಅವಳ ಕಣ್ಣುಗಳು ಆ ಸ್ಕ್ರೀನ್ ಅನ್ನೇ ಗಮನಿಸ್ತಾ ಇದ್ವು. ಕಬೀರ್ನ ಹಳೆಯದಾದ ಫೋಟೋ ಒಂದು ಕಾಣಿಸ್ತಿತ್ತು. ಚಳಿ ಜೋರಾಗಿತ್ತು. ಆದ್ರೆ ಆ ಫೋಟೋ ನೋಡ್ತಿರ್ಬೇಕಾದ್ರೆ ಅವಳ ಮನಸ್ಸಲ್ಲಿ ಒಂಥರ ಬಿಸಿ ಆಗಕ್ ಶುರುವಾಯ್ತು. ಅವಳು ಸ್ವಲ್ಪ ನಗಕ್ ಶುರು ಮಾಡಿದ್ಲು. ತಿರ್ಗಾ ವಿಚಿತ್ರ ಅನ್ಸಕ್ಕೆ ಶುರುವಾಯ್ತು. ಆ ನಗು ನೆನ್ನೆಗಿಂತ ಇನ್ನಷ್ಟು ದಟ್ಟವಾಗಿದ್ದಂಗೆ ಇತ್ತು. ಒಂದು ಸಣ್ಣದಾದ ಗಾಳಿ ಮನೆಯ ಬಾಗಿಲಿಂದ ಬರೋ ಹಾಗೆ ಕಾಣಿಸ್ತು. ಮತ್ತೆ ಅವಳ ಕೂದಲೆಲ್ಲ ಅಲ್ಲಾಡಕ್ ಶುರುವಾಯ್ತು. ರಿಯಾ ತಲೆ ಎತ್ತಿ ನೋಡಿದಾಗ ಆ ಕರ್ಟನ್ಸ್ ಗಳೆಲ್ಲ ಅಲ್ಲಾಡ್ತಾ ಇದ್ವು. ಅವಳು ಆ ಕಡೆ ತಿರುಗಿ ನೋಡಿದಾಗ ಪೆಲ್ಮೆಟ್ ಇಂದ ಏನೋ ಒಂದು ಕೆಳಗೆ ಬಿದ್ದ ಹಾಗೆ ಕಾಣಿಸ್ತು. ಅವಳು ನಿಧಾನವಾಗಿ ಅದನ್ನ ಎತ್ಕೊಂಡು ನೋಡಿದ್ಲು. ಆದ್ರೆ ಅವಳ ಕೈಗಳೆಲ್ಲ ನಡಗಕ್ ಶುರುವಾದವು. ಅದು ಆ ಜೋಕರ್ನ ಮಾಸ್ಕ್ ಆಗಿತ್ತು. ಹಳೆಯದಾದ್ರೂ ಅದರ ಮುಖವಂತೂ ಹಾಗೇ ಇತ್ತು. ಅವಳು ಆರ್ಯನಿದ್ದ ರೂಮ್ ಕಡೆಗೆ ಓಡೋಗಕ್ ಶುರು ಮಾಡಿದ್ಲು. ಏನಾಯ್ತು ರಿಯಾ, ಅದು ಇಷ್ಟು ರಾತ್ರಿಯಲ್ಲಿ? ಆರ್ಯನ್, ನಾನ್ ಕಬೀರ್ನ ಫೋಟೋ ನೋಡ್ತಾ ಇದ್ದೆ. ಸಡನ್ ಆಗಿ ಜೋರಾಗಿ ಗಾಳಿ ಬೀಸ್ತು. ಮತ್ತೆ ಆ ಪೆಲ್ಮೆಟ್ ಇಂದ ಈ ಮಾಸ್ಕ್ ಬಿದ್ದಿದ್ದನ್ನ ನೋಡ್ದೆ. ನೋಡು ರಿಯಾ, ಹೊರಗಡೆ ಹಿಮ ಬೀಳ್ತಾ ಇದೆ. ನನ್ಗನ್ಸುತ್ತೆ ಅದು ಗಾಳಿಯಿಂದ ನಿನ್ನ ಹತ್ರ ಬಂದಿರ್ಬೇಕು ಅಂತ. ನೀನು ಸುಮ್ನೆ ಎದುರ್ಕೋತಾ ಇದ್ಯಾ ಕಣೆ. ಹೋಗು ಮಲ್ಕೋ. ಮತ್ತೆ ನಿದ್ದೆ ಮಾತ್ರನ ಟೈಮ್ ಟು ಟೈಮ್ ತಗೋ. ರಿಯಾ ಏನೂ ಮಾತಾಡ್ಲಿಲ್ಲ. ಅವಳು ಅದನ್ನೇ ಯೋಚನೆ ಮಾಡ್ತಾ ವಾಪಸ್ ಅವಳ ರೂಮ್ ಕಡೆಗೆ ಬಂದ್ಬಿಟ್ಲು. ಮಂಚದ ಮೇಲೆ ಮಲ್ಕೊಂಡು ಹಾಗೆ ಯೋಚಿಸ್ತಾ ಇದ್ಲು. ಮತ್ತೆ ಮಲಗ್ತಾ ಇದ್ದಂಗೆ ಅದೇ ರೀತಿ ಗಾಳಿ ಶಬ್ದ ಕೇಳ್ಸಕ್ ಶುರುವಾದ್ವು. ರಾತ್ರಿಯ ಸಮಯ ಆಯ್ತು. ಸಮಯ 12 ಗಂಟೆ ತೋರಿಸ್ತಿತ್ತು. ಕಿಟಕಿಯ ಬಾಗಿಲುಗಳು ತೆರೆಯಕ್ಕೆ ಶುರುವಾದವು. ಒಂದು ಜೋರಾದ ಬಿರುಗಾಳಿ ಒಳಗ್ ಬಂತು. ಮಂಜುಗಡ್ಡೆಯ ಜೊತೆಗೆ ಒಳಗ್ ಬಂತು. ಕಿಟಕಿ ಅದಕ್ಕಷ್ಟೇ ಅದು ತೆರೆದುಕೊಳ್ತು. ರಿಯಾ ಭಯಗೊಂಡು ಕಿಟಕಿಗಳೆಲ್ಲ ಮುಚ್ಚಿದ್ಲು. ಆದ್ರೆ ಆ ಗಾಳಿಯು ಅವಳ ರೂಮೆಲ್ಲ ಆವರಿಸ್ಕೊಂಡಿತ್ತು. ಅವಳ ಸುತ್ತಲೂ ಸುತ್ತಾಡ್ತಾ ಇರೋ ಹಾಗೆ ಅನ್ನಿಸ್ತಿತ್ತು. ರಿಯಾ, ನನ್ನ ಪ್ರೀತಿಯ ರಿಯಾ, ಎಷ್ಟು ದೊಡ್ಡವಳಾಗಿದ್ಯಾ ನೀನು. ಆದ್ರೆ ನೀ ನನ್ನ ಕಣ್ಣಿನ ದೃಷ್ಟಿಯಲ್ಲಿ ಅದೇ ಚಿಕ್ಕವಳು. ಹೇಳು ರಿಯಾ, ಹೇಗಿದ್ಯಾ? ನಾನ್ ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನಿನ್ನ ಗೆಳೆಯ ಕಬೀರ್ ನಿನಗೋಸ್ಕರನೇ ಕಾಯ್ತಾ ಇದ್ದಾನೆ. ನೀನವನ್ನ ಭೇಟಿ ಆಗಕ್ಕಿಷ್ಟ ಪಡಲ್ವಾ? ಕಿಟಕಿಯಿಂದ ಹೊರಗಡೆ ಯಾರೋ ನಿಂತಿರೋ ಹಾಗೆ ಕಾಣಿಸ್ತಿತ್ತು. ಕೆಂಪಾದ ಕಣ್ಣುಗಳು, ಉದ್ದವಾಗಿರೋ ಬಟ್ಟೆ, ಮತ್ತೆ ನಗತಾ ಇದ್ದ ಒಂದು ಮುಖ. ಅವನು ಜೋಕರ್ ಆಗಿದ್ದ. ಖಂಡಿತವಾಗಿ ಅವನ ನಗು ಮಂಜುಗಡ್ಡೆಯಷ್ಟೇ ತಣ್ಣಗಾಗಿತ್ತು. ಅವನ ಕೈಗಳನ್ನ ಎತ್ತಿ ಆ ಕನ್ನಡಿ ಕಡೆಗೆ ಹೊಡೆಯಕ್ ಶುರು ಮಾಡ್ದ. ಅವನ ಕಣ್ಣುಗಳು ಸೀದಾ ರಿಯಾಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಾ ಇದ್ವು. ರಿಯಾ ಭಯಗೊಂಡು ಅವಳ ತಲೆ ಸುತ್ತು ಬರಕ್ ಶುರುವಾಯ್ತು. ಮತ್ತೆ ಅವಳು ಪ್ರಜ್ಞೆ ತಪ್ಪಿ ಕೆಳಗ್ ಬಿದ್ಬಿಟ್ಲು. ಸೂರ್ಯನ ಕಿರಣಗಳು ಆ ಪರದೆ ಒಳಗಡೆಯಿಂದ ರೂಮ್ ಒಳಗಡೆ ಬರಕ್ ಶುರುವಾಯ್ತು. ರಿಯಾ ಕಣ್ತೆರೆದು ನೋಡ್ತಾಳೆ. ಅವಳ ತಲೆ ಎಲ್ಲ ಭಾರವಾಗಿತ್ತು. ಆದ್ರೆ ಮೈಯೆಲ್ಲ ತಣ್ಣಗಾಗಿದ್ವು. ಅವಳು ಮಂಚದ ಮೇಲೆ ಕೂತಿದ್ಲು. ಮತ್ತೆ ಅವಳಿಗೆ ಹೇಳ್ಕೊಂಡ್ಲು, ಓ ಗಾಡ್, ಇದು ಕನಸಾಗಿತ್ತಾ ಅಥವಾ ನಿಜವಾಗ್ಲೂನಾ? ಆಗ ಬಾಗಿಲು ಓಪನ್ ಆಯ್ತು. ಆರ್ಯನ್ ರೂಮ್ ಒಳಗಡೆ ಬಂದ. ರಿಯಾ, ಬೇಗ ರೆಡಿ ಆಗು, ನಾವಿಲ್ಲಿಂದ ಹೋಗ್ಬೇಕು. ರಿಯಾ ಏನೋ ಹೇಳ್ಬೇಕಂತಿದ್ಲು. ಆದ್ರೆ ಆರ್ಯನ್ ಹೊರಟೋದ. ಸ್ವಲ್ಪ ಹೊತ್ತಿನ ನಂತರ ಇಬ್ರು ಹೋಟೆಲಿಂದ ಹೊರಗೋಗ್ತಾರೆ. ಸರ್ಕಸ್ ಗ್ರೌಂಡ್ ಸ್ತಬ್ಧವಾಗಿರತ್ತೆ. ಕಿತ್ತೋಗಿರೋ ಚೇರ್ಗಳು, ಹರಿದೋಗಿರೋ ಪೋಸ್ಟರ್ಗಳು, ಎಲ್ಲ ಕಡೆ ಅದೇ ನಗ್ನಗ್ತಾ ಇರೋ ಫೋಟೋಗಳು. ರಿಯಾ ಅಲ್ಲೇ ನಿಂತಿದ್ಲು. ಇದೇ ಜಾಗದಲ್ಲೇ ಎಲ್ಲವೂ ಮುಗಿದೋಗಿತ್ತು. ರಿಯಾ, ನೀನಿಲ್ಲಿ ಏನೇ ಮಾಡ್ತಿದ್ಯಾ? ಅಲ್ಲೋಡು ಆರ್ಯನ್, ನಿನಗೆ ಜ್ಞಾಪಕ ಇದೆಯಾ ನಾವು ಕಬೀರ್ನ ಅದೇ ಜಾಗದಲ್ಲಿ ಕಡಿಯೋದಾಗಿ ನೋಡಿದ್ದು? ಆ ಜೋಕರ್ ಅವನ್ಗೆ ಅಲ್ಲೇ ಚಾಕ್ಲೇಟ್ ಕೊಡ್ತಾ ಇದ್ದಿದ್ದು. ಮತ್ತೆ ಕಬೀರ್ ಹೇಳ್ತಿದ್ದ ಅಲ್ಲೇ ಬರ್ತೀನಿ ಅಂತ. ನಾವು ಅವನ್ನ ತಡಿಬೇಕಿತ್ತು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಲು ಶುರುವಾಯ್ತು. ಆರ್ಯನ್ ಅವಳಿಗೆ ಸಮಾಧಾನವನ್ನು ಮಾಡ್ದ. ರಿಯಾ, ಇದರಲ್ಲಿ ನಮ್ ತಪ್ಪು ಏನಿಲ್ಲ. ಅವನೊಬ್ಬ ತಲೆಕೆಟ್ಟ ಕೊಲೆಗಾರ. ಈಗ ಆ ಕತೆ ಮುಗ್ದೋಗಿದೆ.
ಆದ್ರೆ ಅದೇ ಜಾಗದಲ್ಲೇ ಮತ್ತೆ ಆ ಕೆಟ್ಟ ನಗು ಕೇಳಿಸ್ತು. ಕಂಪನ, ನಡುಕ ಮತ್ತೆ ಮರಳಿ ಬಂತು. ಆ ಧ್ವನಿ ಮೇಲಿಂದ ಅಲ್ಲ, ಗಾಳಿಯಿಂದ ಬರ್ತಾ ಇತ್ತು. ಇಬ್ರು ಒಬ್ರಿಗೊಬ್ರು ಜೊತೆಲಿ ನಿಂತ್ಕೊಂಡು ನೋಡಿದ್ರು. ಅವ್ರ ಎದುರುಗಡೆ ಕಬೀರ್ ನಿಂತಿದ್ದ. ಕಬೀರ್? ಆ ಹುಡುಗ ನಗ್ತಾ ಇದ್ದ, ಆದ್ರೆ ಆ ನಗು ಮನುಷ್ಯನದಾಗಿರ್ಲಿಲ್ಲ. ಅವನು ಓಡಕ್ ಶುರು ಮಾಡ್ದ. ರಿಯಾ ಅವನ್ ಹಿಂದೆನೆ ಹಿಂಬಾಲಿಸಿದ್ಲು. ರಿಯಾ ನಿಂತ್ಕೋ, ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ. ಆದ್ರೆ ರಿಯಾ ಓಡ್ತಾನೆ ಇದ್ಲು. ಕಬೀರ್ ಅವರಿಬ್ರನ್ನ ಕಾಡಿನ ಮಧ್ಯದಲ್ಲಿ ಕರ್ಕೊಂಡು ಹೋದ. ಅಲ್ಲಿ ಒಂದು ಹಳೆಯದಾದ ಬಂಗ್ಲೋ ಇತ್ತು. ಕಾಡಿನ ಮಧ್ಯದಲ್ಲಿ ಆ ಹಳೆಯದಾದ ಬಂಗ್ಲೋ ಹೇಗಿತ್ತಂದ್ರೆ ಇನ್ನೂ ಅಲ್ಲಿ ಜೀವವಿರುವಂತಿತ್ತು. ರಿಯಾ ಮತ್ತೆ ಆರ್ಯನ್ ಇಬ್ರು ಆ ಬಂಗ್ಲೆ ಒಳಗಡೆ ಬರ್ತಾರೆ. ಸುತ್ತಲೂ ಕತ್ತಲ ಆವರಿಸಿತ್ತು. ಗೋಡೆಗಳ ಮೇಲೆ ಜೋಕರ್ನ ಮಾಸ್ಕ್ಗಳನ್ನ ನೇತಾಕಿದ್ವು. ಸ್ವಲ್ಪ ಕಿತ್ತೋಗಿತ್ತು, ಕೆಲವು ನಗತಾ ಇದ್ವು. ಆ ಜೋಕರ್ನ ಕಣ್ಣುಗಳು ಹೊಳಿತಾ ಇದ್ವು. ಅಚಾನಕವಾಗಿ ಆ ಮೂಲೆಯಲ್ಲಿದ್ದ ಮ್ಯೂಸಿಕ್ ಬಾಕ್ಸ್ ಒಂದು ಕೆಲಸ ಮಾಡಕ್ ಶುರು ಆಯ್ತು. ರಿಯಾ, ನನಗೆ ಈ ಜಾಗ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ಕಣೆ. ನಮ್ಗೇನಾದ್ರೂ ಇಲ್ಲೇ ಉತ್ತರ ಸಿಕ್ಕಿದ್ರೆ? ಆಗ ರಿಯಾಳ ಕಣ್ಣುಗಳು ಆ ಗೋಡೆಯ ಕಡೆಗೆ ಹೋದವು. ಮತ್ತೆ ಅವಳು ಕಿರ್ಚಕ್ ಶುರು ಮಾಡಿದ್ಲು. ಆ ಗೋಡೆಯ ಮೇಲೆ ಕಬೀರ್ ಮಂಗನ ಹಾಗೆ ನೇತಾಡ್ತಾ ನಿಂತಿದ್ದ. ಮತ್ತೆ ಅವರಿಬ್ರನ್ನೇ ದಿಟ್ಟಿಸ್ ನೋಡ್ತಾ ಇದ್ದ. ನೋಡ್ತಾ ಇದ್ದಾಗ್ಲೇ ಅವನು ಜೋರಾಗಿ ಆ ಗೋಡೆಯಿಂದ ಎಗರಿ ಒಂದು ಪ್ರಾಣಿ ತರ ಜೋರಾಗಿ ಓಡ್ಕೊಂಡು ಅವ್ರ ಹತ್ರ ಬರ್ತಾನೆ. ನೀವಿಬ್ರು ಇನ್ನೂ ಬದುಕಿದ್ದೀರಾ? ನನ್ನೊಬ್ಬನ್ನ ಬಿಟ್ಟು ನೀವು ಓಡೋಗ್ಬಿಟ್ಟಿದ್ರಿ ಅಲ್ವಾ? ರಿಯಾಲ ಕಾಳುಗಳು ಮೆಲ್ಲಿಗೆ ಹಿಂದಕ್ಕೆ ಹೋಗಕ್ಕೆ ಶುರುವಾದವು. ಕಬೀರ್, ನಮ್ಗೆ ನಿಜವಾಗ್ಲೂ ನಿನ್ನ ಬಿಟ್ಟು ಹೋಗಕ್ಕೆ ಇಷ್ಟ ಇರ್ಲಿಲ್ಲ. ನಮ್ಗೆ ಏನಾದ್ರೂ ಗೊತ್ತಿದ್ರೆ ನೀನ್ ಯಾವತ್ತೂ ನಮಗ್ ಸಿಗೋದೇ ಇಲ್ಲ ಅಂತ ನಾವು ಖಂಡಿತವಾಗ್ಲೂ ಓಡ್ತಾ ಇರ್ಲಿಲ್ಲ. ಕಬೀರ್ ರಿಯಾನೇ ದಿಟ್ಟಿಸ್ಕೊಂಡು ಜೋರಾಗಿ ಮಾತಾಡಕ್ ಶುರು ಮಾಡ್ದ. ಅವನ ತಾಕತ್ತು ನಿಮ್ಮ ಭಯದಲ್ಲಿದೆ. ನೀವ್ ಎಷ್ಟು ಭಯ ಪಡ್ತೀರೋ ಅವನು ಅಷ್ಟು ನಗ್ತಾನೆ. ನಾನು ಎದುರುಕೊಂಡಿದ್ದೆ. ನನ್ನ ಭಯನ ನಾನು ಅವನಿಗೆ ಒಪ್ಪಿಸಿದ್ದೆ. ಆಗ ರಿಯಾಲ ಕಾಲುಗಳನ್ನು ಯಾರೋ ಹಿಡ್ಕೊಂಡಂತೆ ಅನ್ನಿಸ್ತಾ ಇತ್ತು. ರಿಯಾ ತಕ್ಷಣ ಅವಳ ಕಾಲುಗಳ ಕಡೆ ನೋಡಿದಾಗ ರಿಯಾ ಮತ್ತೆ ಆರ್ಯನ್ ಇಬ್ರು ನಡುಗೋದ್ರು. ಕೆಳಗಡೆ ಅದೇ ಜೋಕರ್ ಅವನ ನಾಲಿಗೆ ಉದ್ದವಾಗಿ ಚಾಚ್ಕೊಂಡು ರಿಯಾನ ಕಾಲುಗಳನ್ನ ಹಿಡ್ಕೊಳ್ಳೋಕ್ ಪ್ರಯತ್ನ ಪಡ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಸೇಡು ಇತ್ತು. ಅದರ ಜೋರಾದ ನಗು ಇಡೀ ಬಂಗ್ಲೆ ಎಲ್ಲ ಅಲ್ಲಾಡುವಂತೆ ಮಾಡಿತು. ನಾನ್ ಖಂಡಿತ ನೀನು ನೋಡಿ ಹೆದ್ರಲ್ಲ ಜೋಕೋ. ಬಂಗ್ಲೆ ಕಂಪನಗೊಳ್ತಿತ್ತು. ಗೋಡೆಗಳೆಲ್ಲ ಬೀಳಕ್ ಶುರುವಾದವು. ಅಚಾನಕವಾಗಿ ಆರ್ಯನ ಕಣ್ಣುಗಳು ಬೆಳ್ಳಗಾಗಕ್ ಶುರುವಾದವು. ಮತ್ತೆ ಅವನು ಕೆಳಗಡೆ ಬಿದ್ಬಿಟ್ಟ. ನಾನ್ ನಿನ್ ನೋಡಿ ಹೆದ್ರಲ್ಲ. ನೀನು ಬರೀ ಒಂದು ಜೋಕರ್ ಅಷ್ಟೇ, ತಮಾಷೆಗಾರ. ಜೋಕರ್ನ ನಗುವಿನಿಂದ ಇಡೀ ಗೋಡೆಗಳೆಲ್ಲ ಬೀಳಕ್ಕೆ ಶುರುವಾದವು. ಅದರ ಮುಖವು ಉದ್ದವಾಗಲು ಶುರುವಾಯಿತು. ಅದರ ನಾಲಿಗೆ ಇಡೀ ನೆಲಕ್ಕೆ ತಾಗುವಷ್ಟು ಉದ್ದವಾಗೋಯ್ತು. ಅದರ ಆಕೃತಿ ಇಡೀ ಗೋಡೆಗಳಷ್ಟೆತ್ತರಕ್ಕೆ ಬೆಳೆಯಕ್ ಶುರುವಾಯಿತು. ಭಯ ಅಲ್ಲಿಂದನೇ ಶುರುವಾಗುದು ರಿಯಾ. ಮತ್ತೆ ಈಗ ನಿನ್ನ ಭಯ ನಂದು. ರಿಯಾ ಅವಳ ಕಣ್ಣುಗಳನ್ನು ಮುಚ್ಕೊಳ್ತಾಳೆ. ಮತ್ತೆ ನಡುಗ್ತಾನೆ ಮಾತಾಡ್ತಾಳೆ. ನಾನ್ ನಿನ್ನ ನೋಡಿ ಹೆದ್ರಲ್ಲ, ನೀನೊಬ್ಬ ನಕಲಿ ಜೋಕರ್. ಆಗ ಸಡನ್ ಆಗಿ ಜೋಕರ್ನ ನಗು ಇನ್ನಷ್ಟು ಜಾಸ್ತಿ ಆಗತ್ತೆ. ಅದರ ಶರೀರವು ಬದಲಾಗ್ತಾ ಒಂದು ಬೂದಿ ಆಗಕ್ಕೆ ಶುರುವಾಯ್ತು. ಬರೀ ಅಷ್ಟೇ, ಅದರ ಶಬ್ದ ಮಾತ್ರ ಕೇಳಿಸ್ತಿತ್ತು. ಭಯ ಯಾವತ್ತೂ ಸಾಯಲ್ಲ ರಿಯಾ. ಅದ್ಯಾವಾಗ್ಲೂ ಕಾಯ್ತಾ ಇರುತ್ತೆ ಮುಂದಿನ ಮುಖಕ್ಕೋಸ್ಕರ. ರಿಯಾಳ ಕಿವಿಗಳಲ್ಲಿ ತಂಪಾದ ಗಾಳಿ ಬೀಸತ್ತೆ. ಅವಳು ನಿಧಾನವಾಗಿ ಹಿಂದಕ್ಕೆ ಹೋಗಕ್ ಶುರು ಆಗ್ತಾಳೆ. ಆಗ ಅವಳು ನೋಡ್ತಾಳೆ, ನೆಲದ ಮಧ್ಯದಲ್ಲಿ ಏನೋ ಸಿಕ್ಕೊಂಡಂಗಾಯ್ತು. ಅದು ಆರ್ಯನ್ನ ಶರೀರವಾಗಿತ್ತು. ಅವನು ನಿಧಾನವಾಗಿ ಏಳಲು ಪ್ರಯತ್ನ ಪಡ್ತಿದ್ದ. ಆರ್ಯನ್? ಅವನೀಗ ಆರ್ಯನ್ ಆಗಿರ್ಲಿಲ್ಲ. ಅವನ ಕಣ್ಣಿನ ಗುಡ್ಡೆಗಳು ಪೂರ್ತಿಯಾಗಿ ಬೆಳ್ಳಗಾಗಿತ್ತು. ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ನಗು ಇತ್ತು. ಹೇಗಿದ್ದ ಅಂದ್ರೆ ಥೇಟ್ ಜೋಕರ್ ತರಾನೇ ಕಾಣಿಸ್ತಿದ್ದ. ಆ ನಗುವಿನ ಮಧ್ಯದಲ್ಲೇ ಅವನು ಮಾತಾಡಕ್ಕೆ ಶುರು ಮಾಡ್ತಾನೆ. ನಗು ರಿಯಾ, ಈಗ ನಿನ್ನ ಸರ್ದಿ. ರಿಯಾ ಮತ್ತೆ ಹಿಂದಕ್ಕೆ ಹೋಗಕ್ ಶುರು ಮಾಡ್ತಾಳೆ. ಗೋಡೆಗಳ ಮಧ್ಯದಲ್ಲಿ ಮತ್ತೆ ಆ ಶಬ್ದ ಕೇಳ್ಸಕ್ ಶುರುವಾಗತ್ತೆ. ನಗುನು ಯಾವತ್ತೂ ಸಾಯಲ್ಲ. ಬಾಗಿಲು ಅದಕ್ಕಷ್ಟೇ ಅದು ಮುಚ್ಕೊಳ್ಬಿಡ್ತು. ಕತ್ತಲು ಸುತ್ತಲೂ ಆವರಿಸ್ಕೊಳ್ತು. ಮತ್ತೆ ಬಂಗ್ಲಾ ತಿರುಗಿ ಶಾಂತವಾಗೋಯ್ತು.